ತರಕಾರಿ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಸೆಷನ್ ಕೋರ್ಟ್ಗೆ ಇವತ್ತು ಕೊಲೆ ಆರೋಪಿ ದರ್ಶನ್ ಹಾಜರಾಗಿದ್ದಾರೆ. ಅಂದ್ರೆ ಪ್ರತಿ ತಿಂಗಳು ಅವರ ಹಾಜರಾತಿಯನ್ನ ಕಡ್ಡಾಯಗೊಳಿಸಿದೆ. ಅಂದ್ರೆ ಅವ್ರು ಬರಬೇಕು, ಪ್ರತಿ ತಿಂಗಳು ಹಾಜರಾಗಬೇಕು. ಸೊ ಹಾಗಾಗಿ ಇವತ್ತು 57ನೇ ಸೆಷನ್ಸ್ ಕೋರ್ಟ್ಗೆ ದರ್ಶನ್ ಮತ್ತು ಗ್ಯಾಂಗ್ ಹಾಜರಾಗಿದೆ. ಸೆಷನ್ಸ್ ಕೋರ್ಟ್ಗೆ ಕೊಲೆ ಆರೋಪಿಗಳೆಲ್ಲರೂ ಕೂಡ ಬಂದಿದ್ದಾರೆ. ದರ್ಶನ್ ಕೂಡ ಇವತ್ತು ಕೋರ್ಟ್ಗೆ ಆಗಮಿಸಿದ್ದಾರೆ. ಇದೊಂದು ರೆಗ್ಯುಲರ್ ಪ್ರೊಸೀಜರ್. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ A2 ಆಗಿರುವಂತಹ ದರ್ಶನ್, A1 ಪವಿತ್ರ ಗೌಡ, ಇನ್ನು ಉಳಿದಂತೆ ಬೇರೆ ಬೇರೆ ಆರೋಪಿಗಳೇನಿದ್ದಾರೆ ಈಗ ಸದ್ಯಕ್ಕೆ ಬೇಲ್ ಮೇಲೆ ಹೊರಗಡೆ ಇದ್ದಾರೆ. ಬೇಲ್ ಭವಿಷ್ಯ ಈಗ ಸುಪ್ರೀಂ ಕೋರ್ಟ್ನಲ್ಲಿ ನಿರ್ಧಾರವಾಗಬೇಕು. ಬಹುಶಃ ಅದು ಯಾವುದೇ ದಿನದಲ್ಲಿ ಬೇಕಾದರೂ ಆದೇಶ ಹೊರಬೀಳುವಂಥ ಸಾಧ್ಯತೆಗಳಿವೆ. ಯಾಕಂದರೆ ರಿಸರ್ವ್ ಮಾಡಿದೆ ಸುಪ್ರೀಂ ಕೋರ್ಟ್. ಸೊ ಹಾಗಾಗಿ ಈಗ ಈ ವೀಕಲ್ಲಿ ಅಥವಾ ನೆಕ್ಸ್ಟ್ ವೀಕಲ್ಲಿ ಯಾವಾಗ ಬೇಕಾದರೂ ಸುಪ್ರೀಂ ಕೋರ್ಟ್ನಲ್ಲಿ ಆದೇಶ ಹೊರಬೀಳುವಂಥ ಸಾಧ್ಯತೆಗಳಿವೆ. ಅದರ ಬೆನ್ನಲ್ಲೇ ಈಗ ಎಂದಿನಂತೆ ಅವರ ತಮ್ಮ ಒಂದು ಕೋರ್ಟ್ನ ಕಲಾಪಗಳಿಗೆ ಹಾಜರಾಗಬೇಕಾಗುತ್ತೆ. ನೋಡಿ, ಇವತ್ತು ಕೂಡ ಅವರು ಹಾಜರಾದಾಗ ಬೆನ್ನು ಹಿಡ್ಕೊಂಡೇ ಹೋಗ್ತಾ ಇರುವಂಥ ದರ್ಶನ್ ಈಗಾಗಲೇ 2-3 ಶೆಡ್ಯೂಲ್ ಶೂಟ್ ಮುಗಿಸ್ಕೊಂಡು ಬಂದಿದ್ದಾರೆ. ಆದ ನಂತರ ತಪ್ಪದೇ ಕೋರ್ಟ್ಗೆ ಹಾಜರಾಗ್ತಾ ಇದ್ದಾರೆ. ಯಾಕಂದರೆ ಸುಪ್ರೀಂ ಕೋರ್ಟ್ನಲ್ಲಿ ವಾದ ಮಂಡಿಸಿದಂಥ ಸಂದರ್ಭದಲ್ಲಿ ಇದು ಕೂಡ ಒಂದು ಪಾಯಿಂಟ್ ಇತ್ತು. ದರ್ಶನ್ ತನಿಖೆಗೆ ಸಹಕಾರ ಮಾಡ್ತಾ ಇದ್ದಾರೆ, ವಿಚಾರಣೆಗೆ ಸಹಕರಿಸ್ತಾ ಇದ್ದಾರೆ, ಪ್ರತಿಯೊಂದು ಡೇಟ್ಸ್ ಕೂಡ ಅವರು ತಪ್ಪದೇ ಹಾಜರಾಗ್ತಾ ಇದ್ದಾರೆ ಅನ್ನುವಂಥದ್ದು. ಸೊ ಹಾಗೆ ಇವತ್ತು ಕೂಡ ದರ್ಶನ್ ಕೋರ್ಟ್ನ ಕಲಾಪಕ್ಕೆ ಹಾಜರಾಗಿದ್ದಾರೆ. ಸೆಷನ್ಸ್ ಕೋರ್ಟ್ಗೆ ಇವತ್ತು ಹಾಜರಾಗಿರುವಂಥ ದರ್ಶನ್ ಇವತ್ತು ಹಾಜರಾತಿಯನ್ನು ಹಾಕಿ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಮತ್ತೆ ತೆರಳಿಕ್ಕಿದ್ದಾರೆ. ಬಟ್ ಇವಾಗ ಇನ್ನೂ ಇವರ ಕೇಸ್ ಆರಂಭವಾಗಿದೆಯೋ ಇಲ್ವೋ ಇನ್ನಷ್ಟು ಡೀಟೇಲ್ಸ್ ಲಭ್ಯವಾಗಬೇಕು. ಸೆಷನ್ಸ್ ಕೋರ್ಟ್ಗೆ ಈಗ ಸದ್ಯಕ್ಕೆ ರೇಣುಕಾಸ್ವಾಮಿ ಕೊಲೆ ಆರೋಪಿ A2 ದರ್ಶನ್ ಹಾಜರಾಗಿದ್ದಾರೆ. ದರ್ಶನ್ಗೆ ಇನ್ನೂ ಇದೆಯಾ ಹಾಗಾದರೆ ಬೆನ್ನೋವು? ಪ್ರಶ್ನೆ ಸಹಜವಾಗಿ ಕಾಡುತ್ತೆ. ಯಾಕಂದ್ರೆ ನಾನು ಆಗಲೇ ಹೇಳ್ತಾ ಇದ್ದೆ ನಿಮಗೆ, ಅವರು ಕ್ಯಾಮ್ರಾ ನೋಡಿದ ತಕ್ಷಣ ಅವರ ಕೈ ಆಟೋಮೆಟಿಕ್ ಆಗಿ ಬೆನ್ನ ಹಿಂದೆ ಹೋಗುತ್ತೆ. ಸೊ ಇದು ನಿಜಕ್ಕೂ ಬೆನ್ನು ನೋವು ಕಾಡ್ತಾ ಇದೆಯಾ ಅಥವಾ ಏನಿದು ಸಮಸ್ಯೆ ಅನ್ನುವಂಥದ್ದನ್ನು ಅವರೇ ಹೇಳಬೇಕು. ಯಾಕಂದರೆ ಅವ್ರು ಬೇಲ್ ತಗೊಂಡ ನಂತರ ಹೋದರು, ಇಲ್ಲಿ BGS ಅಲ್ಲಿ ಅಡ್ಮಿಟ್ ಆದರು, 1 ವಾರ 10 ದಿನಗಳ ಕಾಲ ಇದ್ದರು ಆಸ್ಪತ್ರೆಯಲ್ಲಿ, ಟ್ರೀಟ್ಮೆಂಟು ಅದು ಇದು ಅಂತ ಓಡಾಡಿದ್ರು. ಸರ್ಜರಿ ಮಾಡಲೇಬೇಕು, ಸರ್ಜರಿ ಮಾಡಲಿಲ್ಲ ಅಂತ ಹೇಳಿದ್ರೆ ಅವರಿಗೆ ಪೂರ್ತಿ ಪ್ಯಾರಲಿಸಿಸ್ ಆಗಿಬಿಡುತ್ತೆ. ಆ ಪ್ಯಾರಲಿಸಿಸ್ ಆಗಿ ಅವ್ರಿಗೇನಾದರೂ ಸಮಸ್ಯೆ ಆದರೆ ಆಗ ನೀವೇ ಕಾರಣ ಆಗ್ತೀರಿ ಅಂತಲೂ ಕೂಡ ಅವರ ವಕೀಲರು ವಾದ ಮಂಡಿಸಿದರು. ಅಂದರೆ ಅವರಿಗೆ ಬೇಲ್ ತೊಗೊಳ್ಳುವಂಥ ಸಂದರ್ಭದಲ್ಲಿ. ಸೊ ಇದೆಲ್ಲ ಆದ ನಂತರ ಅವ್ರಿಗೆ ಬೇಲ್ ಸಿಕ್ತು, ಹೊರಗಡೆ ಬಂದಿದ್ದಾರೆ. ಬಟ್ ಹೊರಗಡೆ ಬಂದಾಗಲೂ ಕೂಡ ಹೇಳಿದ್ದು ಕೋರ್ಟು, ಮೊದಲು ನೀವು ಆರೋಗ್ಯ ತಪಾಸಣೆ ಮಾಡಿಸ್ಕೋಬೇಕು, ನಿಮ್ದೇನು ರಿಪೋರ್ಟ್ ಇದೆ ಅದನ್ನು ಕೊಡಬೇಕು, ಬೆನ್ನೋವಿನ ಬಗ್ಗೆ ಅನ್ನುವಂಥದ್ದನ್ನೆಲ್ಲ ತಾಕೀತು ಮಾಡಿತ್ತು. ಅದನ್ನೇ ಎಂದಿನಂತೆ ಕೋರ್ಟ್ಗೂ ಕೂಡ ಅವರು ಸಬ್ಮಿಟ್ ಮಾಡಿದ್ರು. ಸರ್ಜರಿ ಮಾಡಲೇಬೇಕು, ಸರ್ಜರಿ ಮಾಡಲೇಬೇಕಾದಂಥ ಅವಶ್ಯಕತೆ ಇದೆ ದರ್ಶನ್ಗೆ ಅನ್ನುವಂಥದ್ದನ್ನು ಹೇಳಿದ್ರು. ಬಟ್ ಅದಾದ್ಮೇಲೆ ಏನಾಯ್ತಪ್ಪ ಗೊತ್ತಿಲ್ಲ, ಇದಕ್ಕಿದ್ದಂಗೆ ಚೆನ್ನಾಗಾದಂಗೆ ಕಾಣಿಸಿದ್ರು. ಯಾಕಂದರೆ ಶೂಟಿಂಗ್ ಎಲ್ಲ ಹೋದರು, ಅಲ್ಲಿ ಆ್ಯಕ್ಷನ್ ಸೀಕ್ವೆನ್ಸು, ಡಾನ್ಸು ಎಲ್ಲವನ್ನೂ ಮಾಡ್ಕೊಂಡು ಬಂದರು. ಏನು ನಡೆಯೋಕ್ಕೆ ಆಗ್ತಾಯಿಲ್ಲ ಅನ್ನೋ ಮಟ್ಟಕ್ಕಿದ್ದಂತಹ ದರ್ಶನ್ ಅದಾದ ನಂತರ ಚೇತರಿಸ್ಕೊಂಡಿದ್ದಾರೆ, ಎಲ್ಲವೂ ಸರಿ ಹೋಗಿದೆ ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇದ್ರು. ಬಟ್ ಈಗ ನೋಡಿ, ಯಾವಾಗಲೂ ಅವ್ರು ಹೊರಗಡೆ ಕಾಣಿಸಿದ್ರು. ಅವತ್ತು ಕೂಡ ಏರ್ಪೋರ್ಟ್ನಲ್ಲಿ ಬರಬೇಕಾದ್ರೂ ಅವ್ರು ನೋಡಿದ್ವಿ, ಕ್ಯಾಮ್ರಾ ನೋಡಿದ ತಕ್ಷಣ ಆಟೋಮೆಟಿಕ್ಕಾಗಿ ಅವ್ರ ಕೈ ಬೆನ್ನ ಹಿಂದೆ ಹೋಗುತ್ತೆ. ಸೊ ಬಹುಶಃ ಇವತ್ತು ಕೂಡ ಇನ್ನೇನಾದರೂ ಅವರಿಗೆ ಸಮಸ್ಯೆ ಇದೆಯಾ ಇನ್ನುವೇ ಅನ್ನುವಂಥದ್ದು ಅನಿಸುತ್ತೆ. MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕಾ ಬರ್ತಾ, ಆಲೂ ಗೋಬಿ, ಭಿಂಡಿ ಮಸಾಲಾ, ಇನ್ನೂ ಬಹಳಷ್ಟು. MDH